ನೋಡಿ, ಪ್ರೋಟೀನ್ ಮಿಕ್ಸ್ ಅಥವಾ ಪ್ರೋಟೀನ್ ಪೌಡ್ರು ಮಾಡಲಿಕ್ಕೆ ಇಷ್ಟೆಲ್ಲ ಡ್ರೈ ಫ್ರೂಟ್ಸ್ ಬೇಕಾಗುತ್ತೆ. ಇದರಲ್ಲಿ ನಾನು ಈ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಗೋಡಂಬಿ, ಅರ್ಧ ಕಪ್ಪಷ್ಟು ಬಾದಾಮು, ಅರ್ಧ ಕಪ್ಪಷ್ಟು ಪಿಸ್ತಾ, ಅರ್ಧ ಕಪ್ಪು ವಾಲ್ನಟ್ಸ್ ಅಥವಾ ಅಕ್ರೋಟ್ ತೊಗೊಂಡಿದ್ದೀನಿ. ಇನ್ನು ಇದು ಕರ್ಬೂಜದ ಬೀಜ 1/4 ಕಪ್ಪು, ಮತ್ತು ಕಲ್ಲಂಗಡಿ ಬೀಜ 1/4 ಕಪ್ಪು, ಮತ್ತು ಇದು ಕುಂಬಳದ ಬೀಜ 1/4 ಕಪ್ಪು ತೊಗೊಂಡಿದ್ದೀನಿ. ನಾವು ತೊಗೊಂಡಿರೋ ಡ್ರೈ ಫ್ರೂಟ್ಸ್ನೆಲ್ಲ ಸ್ವಲ್ಪ ಹುರಿಬೇಕಾಗತ್ತೆ. ಒಂದೊಂದಾಗಿ ಬೇರೆ ಬೇರೆಯಾಗಿ ಹುರ್ಕೋಬೇಕು. ಇದಕ್ಕೆ ತುಪ್ಪ ಎಣ್ಣೆ ಏನೂ ಬೇಡ, ಡ್ರೈಯಾಗೆ ಹುರಿಬೇಕು. ಈಗ ಇದೇ ಥರ ಬಾದಾಮಿ ಹುರ್ಕೋಬೇಕು. ನೋಡಿ, ಬಾದಾಮಿ ಕೂಡ ಹುರಿದಾಗಿದೆ. ಈಗ ಇದನ್ನು ತೆಗಿತಾ ಇದ್ದೀನಿ. ಇದೇ ಥರ ಪಿಸ್ತಾನು ಹುರ್ಕೋಬೇಕಾಗತ್ತೆ. ಈಗ ವಾಲ್ನಟ್ಸ್ ಕೂಡ ಇದೇ ಥರ ಹುರ್ಕೋಬೇಕಾಗತ್ತೆ. ಈಗ ನಾವು ಈ ಕುಂಬಳದ ಬೀಜ, ಕಲ್ಲಂಗಡಿ ಬೀಜ, ಕರ್ಬೂಜದ ಬೀಜಗಳೆಲ್ಲ ಒಟ್ಟಿಗೆ ಸೇರಿಸಿ ಹುರ್ಕೋಬೋದು. ಮೂರನ್ನು ಒಟ್ಟಿಗೆ ಹಾಕಿದ್ದೀನಿ ನಾನು. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ನೋಡಿ, ಈಗ ಎಲ್ಲ ಬೀಜಗಳನ್ನು ಹುರ್ಕೊಂಡಾಕಿದ್ದೆ. ಸ್ವಲ್ಪ ಚಟಪಟ ಅನ್ನೋಷ್ಟು ಹುರ್ಕೊಂಡ್ರೆ ಸಾಕು. ಅದರ ಜೊತೆಗೆ ಅಂದರೆ ಡ್ರೈ ಫ್ರೂಟ್ಸ್ ಜೊತೆಗೆ ಮಕಾನ ಸೀಡ್ಸ್ ತೊಗೋಬೇಕು. ಅದನ್ನು ಮಾತ್ರ 2 ಕಪ್ ತೊಗೊಂಡಿದ್ದೀನಿ. ಇದು ಹಗುರ ಇರೋದರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬೇಕಾಗುತ್ತೆ. ಮತ್ತು ಇದು ಓಟ್ಸ್ 1 ಕಪ್ ತೊಗೊಂಡಿದ್ದೀನಿ. ಇನ್ನು ಕೆಲವೊಂದು ಇದ್ದರೆ ಅದನ್ನು 1/4 ಕಪ್ಪಷ್ಟು ತೊಗೋಬೋದು ನೀವು. ಮತ್ತು ಶೇಂಗಾ ಬೀಜನ ಅದು ಕೂಡ ಹುರಿದು ಹಾಕ್ಕೋಬೋದು. ನಾನು ಶೇಂಗಾ ಬೀಜ ಹಾಕ್ತಾಯಿಲ್ಲ, ಕೆಲವೊಂದು ನನಗೆ ಸಿಗಲಿಲ್ಲ. ಹಾಗಾಗಿ ನನ್ನ ಹತ್ರ ಎಷ್ಟು ಸಾಮಾನಿತ್ತು ಅಷ್ಟರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಮಕಾನನ್ನು ನಾನು ಹುರ್ಕೊಂಡಾಯ್ತು. ಇನ್ನೀಗ ಓಟ್ಸ್ ಹುರ್ಕೊಂಡೋಗಿ ತೋರಿಸ್ತೀನಿ. ನೋಡಿ, ಓಟ್ಸ್ ಕೂಡ ಫ್ರೈ ಮಾಡಾಗಿದೆ. ಇಷ್ಟರ ಮಟ್ಟಿಗೆ ಫ್ರೈ ಆದರೆ ಸಾಕು. ಇಲ್ಲಿ ಹುರಿದಿದ್ದೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ. ಎಲ್ಲ ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಬೇಕಾಗತ್ತೆ ಓಟ್ಸ್ ಒಟ್ಟಿಗೆ. ನೋಡಿ, ಎಲ್ಲ ಆರಿ ಚೆನ್ನಾಗಿ ತಣ್ಣಗೆ ಹಾಕಿದೆ. ಇನ್ನಿದನ್ನು ಮಿಕ್ಸಿಲಿ ಹಾಕ್ಕೋಬೇಕಾಗತ್ತೆ. ಮಿಕ್ಸಿಲಿ ಹಾಕ್ಕೊಳ್ಳುವಾಗ ಇದಕ್ಕೆ 1 ಕಪ್ಪಷ್ಟು ಹಾಲಿನ ಪುಡಿ ಸೇರಿಸ್ಕೋಬೇಕಾಗತ್ತೆ. ಮತ್ತು ಬೇಕಿದ್ದರೆ ನೀವು ಕಲ್ಸಕ್ಕರೆ ಅಥವಾ ಬೆಲ್ಲದ ಸಣ್ಣ ಸಣ್ಣ ತುಂಡುಗಳು ಸಿಗುತ್ತೆ, ಅದನ್ನು ಹಾಕ್ಬೋದು. ಇಲ್ಲಾಂದರೆ ಆರ್ಗ್ಯಾನಿಕ್ ಬೆಲ್ಲನೂ ಮಿಕ್ಸ್ ಮಾಡಿ ಹಾಕ್ಕೋಬೋದು. ಬಟ್ ನಾನು ಅದೆಲ್ಲ ಏನೂ ಹಾಕ್ತಿಲ್ಲ, ಹಾಲಿನ ಪುಡಿ ಮಾತ್ರ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 2 ಸಲ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ಇದನ್ನು. ನೋಡಿ, ನಾನಿಲ್ಲಿ 1 ಭಾಗದಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡಿ ಆಯಿತು. ಈಗ 2ನೇ ಟ್ರಿಪ್ ಹಾಕ್ಕೋತಾ ಇದ್ದೀನಿ. ನೋಡಿ, 2ನೇ ಟ್ರಿಪ್ನ ನಾನು ಮಾಡಿ ಆಯಿತು. 2 ಮಿಕ್ಸ್ ಮಾಡಿ ಇದಕ್ಕೆ 1 ಕಪ್ಪಷ್ಟು ಹಾಲು ಪುಡಿ ಹಾಕ್ಕೋತಾ ಇದ್ದೀನಿ, ಸೇರಿಸ್ಬಿಡ್ತೀನಿ. ನಾನು ತಗೊಂಡು ಡ್ರೈ ಫ್ರೂಟ್ಸ್ ಕ್ವಾಂಟಿಟಿಗೆ ಇಷ್ಟು ಪೌಡ್ರು ಬಂದಿದೆ. ನೋಡಿ, ಇಷ್ಟು ಪೌಡ್ರು ಸಿಕ್ಕಿದೆ. ಇದಕ್ಕೆ ಈಗ 1 ಕಪ್ಪಷ್ಟು ನಾನು ಮಿಲ್ಕ್ ಪೌಡ್ರು ಆ್ಯಡ್ ಮಾಡ್ಕೋತೀನಿ. ನೋಡಿ, ಈಗ ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಬಿಡ್ಬೇಕು. ಇದಕ್ಕೆ ಸಕ್ಕರೆ ಪುಡಿ, ಬೆಲ್ಲದ ಪುಡಿ ಎಲ್ಲ ಏನು ಮಿಕ್ಸ್ ಮಾಡ್ಕೋಬೇಕು ಅಂತ ಹೇಳಿಲ್ಲ. ನೀವು ಒಮ್ಮೊಮ್ಮೆ ನಮ್ಮನೆ ಸಪ್ಪೆ ಹಾಲು ಕುಡಿತಾರೆ, ಹಾಗಾಗಿ ನಾನು ಬೆಲ್ಲದ ಪುಡಿ, ಸಕ್ಕರೆ ಪುಡಿ ಮಿಕ್ಸ್ ಮಾಡಬೇಡಿ, ಸ್ವಲ್ಪ ನೀರು ಬಿಡ್ಬೋದು. ಬೆಲ್ಲದ ಪುಡಿ ಆಮೇಲೆ ಕ್ರಿಸ್ಟಲ್ಸ್ ಬೆಲ್ಲ ಸಿಗುತ್ತೆ, ಅದನ್ನು ಪುಡಿ ಮಾಡಿ ಹಾಕ್ಬೋದು. ಇಲ್ಲಾಂದರೆ ಕಲ್ಲು ಸಕ್ಕರೆ ಪುಡಿ ಹಾಕ್ಬೋದು. ನಾನು ಹಾಕಿಲ್ಲ ಇದುವರೆಗೂ, ಹೀಗೇ ಮಿಕ್ಸ್ ಮಾಡ್ಕೊಳ್ಳೋದು ಯಾವಾಗಲೂ ನಾನು. ನೋಡಿ, ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಂಡ್ರೆ ಸುಮಾರು ದಿವಸ ನಿಮಗೆ ಸಿಗುತ್ತೆ ಇದು. ನೋಡಿ, ಮಿಕ್ಸ್ ಮಾಡಿ ಆಯಿತು. ಇನ್ನು ಬಾಕ್ಸಿಗೆ ತುಂಬಿಸಿದ್ರೆ ನಮ್ಮದು ಪ್ರೋಟೀನ್ ಮಿಕ್ಸು ರೆಡಿ ಆದ ಹಾಗೇ.
ನೋಡಿ ಈ ಬಾಕ್ಸಲ್ಲಿ ನಂಗೊಂದು ಬಾಕ್ಸು ಫುಲ್ ಆಗಿದೆ ಪೌಡ್ರು. ಇದನ್ನ ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ಲ, ನೀವು ಮಾಡಿಕೊಂಡು ಹೇಗಿತ್ತು ಟೇಸ್ಟು ಅಂಥೇಳಿ ರುಚಿ ನೋಡಿ ತಿಳಿಸಿ. ಇಲ್ಲಿ 1 ಗ್ಲಾಸಷ್ಟು ಹಾಲು ಬಿಸಿಗಿಟ್ಟಿದ್ದೀನಿ. ಇದಕ್ಕೀಗ 1 ಸ್ಪೂನ್ ಸಕ್ಕರೆನ 1 ಸ್ಪೂನ್ ಪ್ರೋಟೀನ್ ಪೌಡ್ರು ಹಾಕೋತಾ ಇದ್ದೀನಿ. ನೋಡಿ ಸಕ್ಕರೆ ಹಾಕ್ತಾಯಿದ್ದೀನಿ. ಈಗ ಪ್ರೋಟೀನ್ ಪೌಡ್ರು 1 ಸ್ಪೂನ್ ಹಾಕ್ತಾಯಿದ್ದೀನಿ. ನೋಡಿ ಪೌಡ್ರೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋ ಥರ ಒಂದು ಸಲ ಕೈ ಆಡಿಸ್ಬೇಕು. ನೋಡಿ ಆರೋಗ್ಯಪೂರ್ಣವಾದ ಪ್ರೋಟೀನ್ ಭರಿತ ಹಾಲು ತಯಾರಾಗಿದೆ. ಈ 1 ಗ್ಲಾಸ್ ಹಾಲು 1 ಹೊತ್ತಿನ ತಿಂಡಿ ಊಟಕ್ಕೆ ಸಮ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ಮಾಡ್ಕೊಳ್ಳಿ, ಕುಡ್ಕೊಳ್ಳಿ. ಹೇಗಿತ್ತು ಆಫ್ಟರ್ ಎಫೆಕ್ಟು ಅಂತ ಹೇಳಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಹೇಳಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.